ಓಕೆ, ಈ ಥರ ಡಿಪ್ ಮಾಡೋದು. ಈ ಕಡೆಯಿಂದ ಕೊಟ್ಟರು, ಆ ಕಡೆಯಿಂದ ಕೊಟ್ಟರು, ಈ ಥರ ಮಾಡಿ ಮಾಡಿಸಿ ಅಲ್ಲಿ ತಂದಿಟ್ಕೊಳ್ಳೋದು. ಈಗ ಇಲ್ಲಿ ಈ ಥರ ಬ್ರೌನ್ ಕಲರ್ ಬಂದಿದೆ ಅಲ್ರಿ, ಈಗ ಹಿಂಗೆ ಮಾಡಿ ನಾವು ಹೊರಗಡೆಯಿಂದ ನೋಡ್ತಾ ಇದ್ರೇನೆ ಯಾರಿಗಾದ್ರೂ ತಿನ್ಬೇಕು ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪರಿಮಳ. ನೋಡಿ, ಈ ಶಬ್ದ ಬರ್ಬೇಕು ಅದಕ್ಕೆ. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾವಿವತ್ತು ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದೀವಿ. ಎಷ್ಟೋ ಮಂದಿಗೆ ಅದು ಇಂಟ್ರಡಕ್ಷನ್ ಅಲ್ಲ, ಆಲ್ರೆಡಿ ಗೊತ್ತಿದ್ದೇ ಇದೆ. ಹಾಗೆಯೇ ಕೆಲವು ಮಂದಿಗೆ ಅದು ಹೊಸ್ತು ಅಂತ ಅನಿಸ್ಬೋದು. ಸೊ ಎಷ್ಟು ಮಂದಿಗೆ ಗೊತ್ತಿದೆಯೋ ಎಷ್ಟು ಮಂದಿಗೆ ಗೊತ್ತಿಲ್ಲ, ಬಟ್ ಅದು ಸಾಂಪ್ರದಾಯಿಕ ತಿಂಡಿ ಅಂತೂ ಖಂಡಿತವಾಗ್ಲೂ ಹೌದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕುಸುಮ. ಓಕೆ, ಈಗ ನಿಮ್ಮ ಮನೆಗೆ ಏನಂತ ಕರೀತಾರೆ ಇಲ್ಲಿ ಕಾನ್ಸೂರ್ ಮಾದನಕಳ್ಳ ಅಂತ ಕರೀತಾರೆ ಈ ಒಂದು ಮನೆಗ? ಓಕೆ. ನಾವು ಮಾಡ್ತಾ ಇರೋಂಥದ್ದು ತಿಂಡಿ ತೊಡೆದೇವು ಅಂತ. ತೊಡೆದೇವು, ಇದು ಮಲೆನಾಡಿನಲ್ಲಿ ಬರುವಂತ ತಿಂಡಿನೇ. ಹೆಚ್ಚಿಗೆ ಕಬ್ಬು ಬೆಳೆಯುವಂತ ಜಾಗದಲ್ಲಿ ಹೆಚ್ಚಿಗೆ ಮಾಡ್ತಾರೆ. ಅದ್ರ ಬಿಟ್ಟು ಈಗ ಎನಿ ಟೈಮ್ ಯಾವಾಗೂ ಮಾಡ್ತಾರೆ ಇದನ್ನ. ಈಗ ಸೌದಾ ಬೆಲ್ಲದಲ್ಲೂ ಮಾಡ್ತಾರೆ ಈಗ, ಆದ್ರೆ ಹೆಚ್ಚಿಗೆ ಕಬ್ಬಿನಲ್ಲೂ ಮಾಡೋದು ಜಾಸ್ತಿ ಇದನ್ನ. ಇದು ಗಡಿಗೆ, ಮಣ್ಣಿಂದ ಮಾಡುವಂತ ಗಡಿಗೆ. ಈ ತರ ಇರುತ್ತೆ, ಈ ತರ ಇದ್ದು ಇದರಲ್ಲಿ ಹಿಂಗಿರುತ್ತೆ. ಇದರ ಮೂಲ ರೂಪ ಇಟ್ಟಾಗ ಈ ರೀತಿ ಅಲ್ವಾ? ಒಂದು ನಿಮಿಷ ಕೆಳಗೆ ಇಟ್ಬಿಡೋಣ. ಹಿಂಗೆ. ಓಕೆ, ಈಗ ಅದನ್ನ ಕಮ್ಚ್ ಹಾಕಿ ನೀವು ಮಾಡ್ಕೊಂಡಿದ್ದ? ಹೌದು, ಇದನ್ನ ಹಿಂಗೆ ಕಮ್ಚ್ ಹಾಕಿ ಇದಕ್ಕೆ ಎಣ್ಣೆ ಒರೆಸಿ ಇದನ್ನ ಸರಿಯಾಗಿ ಮಾಡ್ಕೊಳ್ಬೇಕು. ಯಾವ ಎಣ್ಣೆಯನ್ನ ಬಳಸ್ತೀರಿ ಅದಕ್ಕೆ? ನಾವು ಇದಕ್ಕೆ ಒಳ್ಳೆಣ್ಣೆ, ಶೇಂಗಾ ಎಣ್ಣೆ. ತೊಡೆದೇವಿನ ಗಡಿಗೆ ಅಂತಾನೆ ಸಪರೇಟ್ ಆಗಿ ಸಿಗುವಂತದ್ದು. ಹಾಗೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಇದೇ ಒಂದು ತೊಡೆದೇವಿನಲ್ಲಿ ಅವರು ಇಬ್ರು ಆಕ್ಚುಲಿ ಒಟ್ಟಾಗಿ ಮಾಡುವಂತದ್ದು. ನೀವಿಬ್ರು ಅಕ್ಕಪಕ್ಕ ಮನೆಯವರ ಹೇಗೆ? ಅಕ್ಕಪಕ್ಕ. ಓಕೆ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತಾನಾ? ಓಕೆ. ಈಗ ನಮ್ಗೆ ಅವರು ಗಡಿಗೆ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರು. ಈಗ ನಮ್ಗೆ ಈ ಸ್ಟೋವ್ ಅಥವಾ ಒಲೆ ಬಗ್ಗೆ ಸ್ವಲ್ಪ ತೋರಿಸ್ಕೊಡಿ. ನಾವು ಸಿಲಿಂಡರ್ ಮಾಡ್ಕೊಂಡಾಗದೆ ಮೊದಲೆಲ್ಲ ಕಟ್ಟಿಗೆಯಲ್ಲಿ ಮಾಡ್ತಾ ಇದ್ರ? ಕಟ್ಟಿಗೆ ಒಲೆ ಆಗಿತ್ತು. ನೋಡಿ, ಇಲ್ಲಿ ಸ್ಟೋವ್ ಅನ್ನ ನಾರ್ಮಲ್ ಆಗಿ ಎಲ್ಲ ಕಡೆ ಮಾಡುವಂತಾನೆ ಒಲೆಯನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಅದ್ರ ಮೇಲೆ ಅದನ್ನ ಕಮಚಿ ಅಥವಾ ಬೋರಲ್ ಆಗಿ ಅಥವಾ ಉಲ್ಟಾ ಮಾಡಿ ಇಡಬೇಕು ಗಡಿಗೆನ, ಅಲ್ವಾ? ಸೊ ಇದು ಪಳಗಿಸಿರುವಂತಹ ಒಳ್ಳೆ ನಯವಾದಂತ ಗಡಿಗೆನಾ? ಹೌದು. ಈಗ ಮೊದಲನೇದಾಗಿ ಏನ್ ಮಾಡ್ಕೊತೀರಿ ಅದಕ್ಕೆ? ಇದಕ್ಕೆ ಸ್ವಲ್ಪ ಶೇಂಗಾ ಎಣ್ಣೆ ಹಚ್ಚಿ ಅದು ಬಿಸಿ ಆದ್ಮೇಲೆ ಹಿಟ್ಟಿನ ಮೇಲೆ ಎರಿಯುವಂತದ್ದು. ಈ ಒಂದು ಹದದಲ್ಲಿ ಫ್ಲೇಮ್ ಅನ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಕಾಯ್ಲಿಕ್ಕೆ ಎಷ್ಟೊತ್ತು ಬೇಕ್ರಿ? ಸುಮಾರು 5-10 ನಿಮಿಷ. 5-10 ನಿಮಿಷ. ಎಲ್ಲೆಲ್ಲಿ ಈಗ ಸ್ಪ್ರೆಡ್ ಆಗತ್ತೆ ನಿಮ್ಮ ಒಂದು ಈ ಸಿಹಿ ತಿಂಡಿ? ಈ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಬೆಂಗಳೂರು, ಮದುವೆ, ಮುಂಜಿ. ಈಗ ಇದನ್ನ ಮಾಡುವ ಕ್ರಮವನ್ನ ನೋಡೋಣ. ಇದಕ್ಕೆ ಅಕ್ಕಿ, ಬೆಲ್ಲ, ಉಪ್ಪು, ಏಲಕ್ಕಿ, ಕಬ್ಬಿನ ಹಾಲೆಲ್ಲ ಬೀಸಬೇಕು. ನೀರನ್ನ ಉಪಯೋಗಿಸಬಾರ್ದು. ಅಕ್ಕಿ ಬೀಸುವಾಗ ಕಬ್ಬಿನ ಹಾಲೆಲ್ಲ ಬೀಸಬೇಕು. ಓಕೆ. ಈಗ ನೀವು ಅಕ್ಕಿ ಹಿಟ್ಟು ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ಪೆಷಲ್ ಆದ ಅಕ್ಕಿನೇ ಬಳಸೋದಾ ಹೇಗೆ? ಹೌದು, ದಪ್ಪ ಅಕ್ಕಿ. ಸ್ವಲ್ಪ ದಪ್ಪ ಅಕ್ಕಿ ಇದ್ರೆ ತೊಡೆದೇವು ಚೆನ್ನಾಗಿ ಬರುತ್ತೆ. ಓಕೆ. ಯಾವ ಜಾತಿ ಅಕ್ಕಿ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಉದಾಹರಣೆ? ಪದ್ಮರೇಖಾ, ಮುಳ್ಳರೆ ಆ ಥರದ ಅಕ್ಕಿ ಇದ್ರೆ ಆ ಅಕ್ಕಿ ನೆನೆಸಿ ಮೊದಲನೇ ದಿವಸನೇ ನೆನೆಸಿ, ಹಿಂದಿನ ದಿವಸನೇ ನೆನೆಸಿ ಬೀಸ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ಅಕ್ಕಿ ನೆನೆಸಿದೆವೋ ಅಷ್ಟೇ ಅಕ್ಕಿ ಒಂದೊಂದ್ಸರಿ ಹಿಡಿತದೆ, ಒಂದೊಂದ್ಸರಿ ಹಿಡಿಯೋದಿಲ್ಲ. ಸಿಂಧೂರ ಅಥವಾ ಅಂಬಿಕಾ ಯಾವ್ದಾರ ಹುಡಿ ಹಿಟ್ಟು ಹಾಕಿ ಬೆಲ್ಲದಲ್ಲಿ ಕರಡಿ ಇದಕ್ಕೆ ಸೇರಿಸಿ ಒಂದು ಹದದಲ್ಲಿ, ಈ ಹದದಲ್ಲಿ ಕರಡ್ತದೆ. ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ತಿಳುವು ಇದ್ದು ಈ ಹದಕ್ಕೆ ಬರುತ್ತೆ. ಇದು ತಿಳುವಾದ ಬಟ್ಟೆ. ಜನರು ಬೆಳೆ ಪಂಚೆ ಅಲ್ವಾ? ಬೆಳೆ ಪಂಜೆ, ತಿಳುವಾದ ಬೆಳೆ ಪಂಜೆ. ಅದನ್ನ ನೀವು ಇಷ್ಟೇ ಸ್ಟಿಚ್ ಮಾಡ್ಕೊಂಡಿದ್ದೀರಿ. ಮತ್ತೊಮ್ಮೆ ಎಣ್ಣೆ ಹಚ್ಕೋತಾ ಇದಾರೆ ಅಲ್ವಾ? ಹೌದು. ಪಳ ಹೊಳಿತಾ ಇದೆ ನೋಡಿ. ಓಕೆ, ಈ ತರ ಡಿಪ್ ಮಾಡೋದು. ಒಂದು ಸೈಡ್ ಮುಗಿತಲ್ವಾ? ಈ ಕಡೆಯಿಂದ ಕೊಟ್ಟರು, ಆ ಕಡೆಯಿಂದ ಕೊಟ್ಟರು. ಇದ್ರ ಮೇಲೆ ಬರಬಾರ್ದು ಅದು ಎರಡನೇ ಪದ್ರ? ಇಲ್ಲಿ ಅಲ್ಲಿಗೆ ಕೂಡ್ಸೋದು ಮಾತ್ರ. ಇದ್ರ ಮೇಲೆ ಬಂದ್ರೆ ದಪ್ಪ ಆಗ್ಬಿಡುತ್ತೆ. ನೋಡಿ, ಈ ರೀತಿಯಲ್ಲಿ ಅದು ಒಂದು ಎಕ್ಸಾಕ್ಟ್ ಪ್ಲಸ್ ಮಾರ್ಕ್ ನ ರೀತಿಯಲ್ಲಿ ಬಂದಿರುವಂತದ್ದು. ಓಕೆ. ಇದು ಎಷ್ಟೊತ್ತು ಬಿಡ್ತೀರಿ? ಒಂದು 30 ಸೆಕೆಂಡ್. ಓಕೆ.
ನೋಡಿ 30ರಿಂದ 40 ಸೆಕೆಂಡ್ ಬಿಟ್ಟು ಒಂದು ಕಲರ್ ಬರೋವರೆಗೆ ವೇಟ್ ಮಾಡ್ತಾನೆ ಅನ್ಸುತ್ತಲ್ವಾ? ನಿಮಗೆ ಇದು ಈಗ ಕರೆಕ್ಟ್ ಮಡ್ಚಕ್ ಬಂತು ಅಂತ ಹೇಗೆ ಗೊತ್ತಾಗುತ್ತೆ? ಯಾವ ಅಂದಾಜ್ ಮೇಲೆ? ಬಣ್ಣ ನೋಡಿ. ಓಕೆ, ಇದ್ರ ಬಣ್ಣ ನೋಡಿ ಮಡ್ಚೋದು. ಓಹೋ, ನೋಡಿ ಯಾವ ಒಂದು ಶಂಕದ ಶೇಪ್ ನಲ್ಲಿ ಅದು ಫೋಲ್ಡ್ ಆಗಿರುವಂತದ್ದು. ಅಲ್ಟಿಮೇಟ್ಲಿ ಬರುವಂತದ್ದು ನೋಡಿ ತ್ರಿಕೋನ ಆಕಾರ. 3 ಬಾಹುಗಳು ಆ ಕಡೆ ಈ ಕಡೆ, ಮತ್ತೆ ಒಂದೇ ಶೇಪ್ ಎಲ್ಲಾನು ಕೂಡ ನೋಡಿ ಒಂದೇ ಅಳತೆಯಲ್ಲಿ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 3-4 ತೊಡೆದೇವು ಇರುವಂತದ್ದು. ಅದ್ರ ಎಲ್ಲದೂ ಆಕಾರ ಒಂದೇ. ಹೊರಗಡೆಯಿಂದ ನೋಡ್ತಾ ಇದ್ರೇನೆ ಯಾರಿಗಾದ್ರೂ ತಿನ್ಬೇಕು ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪರಿಮಳ ಇಲ್ಲಿ ಮಾಡುವಾಗ ನಿಮಗೆ ಕಬ್ಬಿನ ಹಾಲು ಮತ್ತೆ ಆ ಬೆಲ್ಲದ ಪರಿಮಳ ಮೂಗಿ ಹಾಗೇನೆ ತಾಗ್ತಾ ಇರುತ್ತೆ. ಅದೇ ಈ ಒಂದು ತೊಡೆದೇವಿನ ಸ್ಪೆಷಲ್. ಸುಮಾರು ಈ ಅಕ್ಕಪಕ್ಕದ ಮನೆ ಎಲ್ಲಿ ಹೋದ್ರು ನೀವು ಮಾಡ್ತಾ ಇರೋ ಒಂದು ಪರಿಮಳ ಕೇಳಿಸ್ಬೋದಲ್ಲ? ಹೌದು, ಕೇಳಿಸ್ತದೆ, ಗೊತ್ತಾಗ್ತದೆ. ಹೌದು, ರಸ್ತೆಲಿ ಹೋಗೋರು ಇಲ್ಲಿ ಅಂಗಡಿಗೆ ಬಂದ ಕೂಡಲೇ ಇವತ್ತು ತೊಡೆದೇವಿದೆ. ಇವರು ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇವರು ಡಬಲ್ ಡಿವೈಸ್ ಅನ್ನ ಇಟ್ಕೊಂಡಿದ್ದಾರೆ. 2 ಕಡೆ ಜಾಸ್ತಿ ಮಾಡ್ಬೇಕು ಆದ್ರೆ 2 ಗಡಿಗೆಯಲ್ಲಿ ಅರಿತೇವೆ. ಆರ್ಡರ್ ಹೆಚ್ಚಿಗೆ ಇದ್ದಾಗ ಈ ತರ ಮಾಡುವಂತದ್ದು. ಇದು ಸೀಲ್ ಮಾಡಿ ಚೆನ್ನಾಗಿ ಸೀಲ್ ಮಾಡಿಟ್ರೆ ಮಾತ್ರ ಗರ್ಗರಿ ಉಳಿತದೆ. ಇಲ್ದಿದ್ರೆ ಗಾಳಿಗೆ ಮೆತ್ತಗಾಗ್ಬಿಡ್ತದೆ. ಇದು ಇಲ್ಲಿ ಮೇಲ್ಗಡೆ ಸೀಲ್ ಮಾಡಿದ್ರೆ ನಿಮ್ಗೆ 15 ತಿಂಗಳಾದ್ರೂ ಹೌದು, ಚಲೋ ಇರ್ತದೆ. ಮತ್ತೆ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ನೋಡಿ ಈ ತಿಂಡಿ ಸ್ಪೆಷಲ್ ಅಂದ್ರೆ ಇದು ನೋಡಕ್ಕೆ ಹೀಗಿದೆ. ಇದನ್ನು ತಿನ್ನುವಾಗ ನಾನು ತೋರಿಸ್ತೀನಿ ಆಮೇಲೆ. ತುಂಬಾ ಒಂದು ಕ್ರಿಸ್ಪಿ ಆಗಿರುತ್ತೆ. ಈ ಹಪ್ಪಳದ ಹಾಗೆ ಅದು ಪಪ್ಪಡ ಅಥವಾ ಹಪ್ಪಳ ಏನಿರುತ್ತೆ ಆ ರೀತಿಯಲ್ಲಿ ಇರುವಂತದ್ದು. ಹಾಗಾಗಿ ಅದಕ್ಕೆ ಗಾಳಿ ತಾಗದೇ ಇದ್ರೆ ಮಾತ್ರ ಅದರ ಒಂದು ಕ್ವಾಲಿಟಿ ಉಳ್ಕೊಳ್ಳುವಂಥದ್ದು. ಸೊ ಅವರು ಅಕ್ಕಪಕ್ಕದಲ್ಲಿ ಕುತ್ಕೊಂಡು ಮಾಡ್ತಾ ಇರುವಂಥದ್ದು ನೋಡಿ. ಸೊ ಅವ್ರದ್ದು ಆಗ್ತಾ ಇದ್ದಂಗೆ ಇವ್ರದ್ದು ಆದ ತಕ್ಷಣ ಅವರದ್ದು. ಈಗ ಇಲ್ಲಿ ಎರಿತಾ ಇದ್ದಾರೆ ನೋಡಿ, ಇದನ್ನು ಹಚ್ಚುವುದು. ನಿಮಗೆ ಅಟ್ ಎ ಟೈಮ್ 2 ಕಡೆ ಇದ್ದಾಗ ಕನ್ಫ್ಯೂಷನ್ ಆಗಲಿ ಅಥವಾ ಸಮಸ್ಯೆ ಆಗಲ್ವಾ? ಏನು ಸಮಸ್ಯೆ ಆಗೋದಿಲ್ಲ. ಇದು ರೂಢಿಯಿಂದನೇ ಬರುವಂಥದ್ದಲ್ವಾ? ತುಂಬಾ ಪ್ರಾಕ್ಟೀಸ್ ಬೇಕು. ನೋಡಿ ಅದಕ್ಕೆ ಸೈಡಲ್ಲಿರುವಂತಹ ಈ ತರ ಎಕ್ಸ್ಟ್ರಾ ಏನು ಡ್ರಾಪ್ಸ್ ಏನಾದ್ರು ಬಿದ್ದಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳುವಂಥದ್ದು. ಸೊ ಅದು ಶೇಪ್ಗೂ ಒಂದು ಹೆಲ್ಪ್ ಆಗತ್ತಲ್ವಾ ಆ ಥರ ಮಾಡೋದ್ರಿಂದ? ಓಕೆ, ಬ್ರೌನ್ ಕಲರ್ ಬರ್ತದಲ್ಲ, ಅದೇ ಕಲರ್ ಅಲ್ಲೇ ನಾವು ಹಿಂಗ್ ತೆಗೆದು ಈ ತರ ಮಾಡಿಸಿ ಅಲ್ಲಿ ತಂದಿಟ್ಕೊಳ್ಳೋದು. ಈ ತರ ಮಾಡಿಟ್ಕೊಳ್ಳೋದು. 4 ಮೂಲೆಗೂ ಫೋಲ್ಡ್ ಮಾಡೋದು. ಈಗ ಇಲ್ಲಿ ಈ ತರ ಬ್ರೌನ್ ಕಲರ್ ಬಂದಿದೆಯಲ್ರಿ, ಈಗ ಹಿಂಗ್ ಮಾಡಿ ನಾವು ಒಂದ್ ಎಂಡಿಂದ ಒಂದು ಎಂಡಿಗೆ ಡಯಾಗ್ನಲಿ ಇದು ಹಿಟ್ಟು ರೆಡಿ ಮಾಡಿ ಹಿಂಗ ಅರ್ಧ ಗಂಟೆ ಒಳಗೆ ಸುರು ಮಾಡ್ಬಿಡ. ಹುಳಿ ಬರಲಿಲ್ಲ ಈ ಹಿಟ್ಟು. ಹುಳಿ ಬರ್ಲೇಬಾರ್ದು. ಹುಳಿ ಬರ್ಲೇಬಾರ್ದು. ಹುಳಿ ಬಂದ್ರೆ ತೊಡೆದೇವು ಗರ್ಗರಿ ಕ್ವಾಲಿಟಿನೂ ಬರಲ್ಲ, ಟೇಸ್ಟ್ ಇರ್ತಿಲ್ಲ ಹಂಗ್ ಮಾಡಿದ್ರೆ. ಸೊ ಫಸ್ಟ್ ಪ್ರಯಾರಿಟಿ ಅಂದ್ರೆ ಹುಳಿ ಬರದಂಗೆ ಇಮಿಡಿಯೇಟ್ಲಿ ಮಾಡುವಂತದ್ದು. ಇದು ಬಹಳ ದಿವಸ ಬಳಕೆ ಬರ್ಲಿ ಹೇಳಿ ಇದಕ್ಕೆ ಯಾವುದೇ ಕೆಮಿಕಲ್ ಉಪಯೋಗಿಸಿ ಏನು ಹಾಕೋದಿಲ್ಲ. ದೇಹಕ್ಕೆ ಅಪಾಯದ್ದು ಇಲ್ಲ, ಏನು ಹಾಕೋದಿಲ್ಲ. ಏನು ಅಪಾಯನೇ ಇಲ್ಲ. ನೋಡಿ ಬಹಳ ಸಾಂಪ್ರದಾಯಿಕವಾಗಿರುವಂತಹ ಆರ್ಗಾನಿಕ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಚಿಕ್ಕ ಮಕ್ಕಳಿಂದ ಹಿಡಿದು ನೋಡಿ ವಯಸ್ಸಾದವರಿಗೂ ತಿನ್ಲಿಕ್ಕೆ ಬಹಳ ಈಸಿ. ಯಾಕಂದ್ರೆ ಕ್ರಿಸ್ಪಿ, ಇದು ಬಾಯಿ ಹಾಕ್ತಾ ಇದ್ದಂಗೆ ಕರಗಿ ಹೋಗುವಂತದ್ದು. ಮತ್ತೆ ಟೇಸ್ಟ್ ಅಂತೂ ಡೆಫಿನೆಟ್ಲಿ ಎಲ್ರಿಗೂ ಸಿಹಿ ಅಂದ್ರೆ ಯಾರು ತಾನೇ ಅದಕ್ಕೆ ಮಾರು ಹೋಗಲ್ಲ. ಹಾಗಾಗಿ ಆ ರೀತಿಯಲ್ಲಿ ಅದು ಎಲ್ಲಾ ಏಜ್ ಗ್ರೂಪ್ ನವರಿಗೂ ಇಷ್ಟ ಆಗುವಂತಹ ಸಿಹಿ ತಿಂಡಿ ನೋಡಿ. ಈಗ ಒಂದು ಪ್ಯಾಕ್ ನಲ್ಲಿ ನೀವು ಎಷ್ಟು ತೊಡೆದೇವು ಇರುತ್ತೆ ನಾರ್ಮಲ್ ಆಗಿ? ಸಾಮಾನ್ಯವಾಗಿ 5 ಹಾಕ್ತೇವೆ. ಆದ್ರೆ ಇದು ಬೇರೆ 4 ಹಾಕಿ ಮಾಡ್ಕೊಡ್ಬೇಕು ಹೇಳಿ ಮಾಡಿದ್ದು ಅವರೇ ಹೇಳಿರೋದು ಆ ರೀತಿ ಮಾಡಿ ಅಂತ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಒಂದು ಪ್ಯಾಕ್ ನಲ್ಲಿ 5 ತೊಡೆದೇವು. ಇದ್ರ ಜೊತೆಲಿ ತುಪ್ಪ ಹಾಕಿ ಸಮ ತಿನ್ಬೇಕು, ಭಾರಿ ಟೇಸ್ಟ್ ಆಗ್ತದೆ. ಅದ್ರ ಮತ್ತೆ ಹಾಲು ಹಾಕೊಂಡು ತಿನ್ಬಹುದು. ನೋಡಿ ಇದು ತುಪ್ಪದ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗ್ಬೇಕು. ಅದರಲ್ಲಿ ಮುಳುಗಿಸಿ ಅದನ್ನ ಗರ್ಗರಿ ಆಗಿ ಹಾಗೇನೆ ಬಾಯಲ್ಲಿ ಇಡ್ತಾ ಇದ್ರೆ ಮಾತ್ರ ಅದರ ರಿಯಲ್ ಟೇಸ್ಟ್. ಅಥವಾ ಹಾಲನ್ನು ಕೂಡ ಬಳಸಬಹುದಲ್ವಾ? ಓಕೆ, ಇದು ಅಚಾನಕ್ ಪಾರ್ಸಲ್ ಕಳಿಸ್ಬೇಕಿದ್ರೆ ತುಂಬಿ ಹಿಂಗ್ ಹೋದ್ರು ಪುಡಿ ಆದ್ರೂ ಕವರಲ್ಲೇ ಇರೋದಕ್ಕೆ ತೊಂದರೆ ಇಲ್ಲ, ಬೇಕಾದಂಗೆ ತಿನ್ಬೋದು. ಅಲ್ಲೇ ಇನ್ನೊಂದು ವಿಶೇಷ ಅಂದ್ರೆ ನೋಡಿ ಅದು ಆಕ್ಚುಲಿ ಪುಡಿ ಮಾಡೇ ತಿನ್ನುವಂಥದ್ದು. ಪುಡಿ ಮಾಡೇ ತಿನ್ನೋದಾಗಿದ್ದಕ್ಕೆ ಅದ್ರೊಳಗೆ ಪುಡಿ ಇರೋದಕ್ಕೆ ಬೇಕಾದಂಗೆ ತಿನ್ಬೋದು. ಏನು ಸಮಸ್ಯೆ ಆಗಲ್ಲ. ಓಕೆ, ನೋಡಿ ಪುಡಿ ಆದ್ರೂ ಕೂಡ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಏನನ್ನ ಹಾಕೋರಿದ್ರಿ? ತುಪ್ಪನಾ? ಓಕೆ,
ತುಪ್ಪ ಕರಗಿಸಿ ಹಾಕಿದ್ರೆ ಮತ್ತೆ ಚಲೋ ಗಟ್ಟಿ ತುಪ್ಪಕ್ಕಿಂತವ ಎಲ್ಲ ಸರಿಯಾಗಿ ಅಂದ್ರೆ ಪುಡಿ ಮಾಡ್ಕೊಂಡು ಅದಕ್ಕೆ ತುಪ್ಪ ಹಾಕ ಸರಿ ಮಾಡಿ ಕಲಿಸ್ಕೊಂಡು ತಿಂದ್ರೆ ಮಾತ್ರ ಅದು ಟೇಸ್ಟ್. ನೋಡವ್ರಿ ಯಾವಾಗಲೇ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ ನೋಡಿ ತುಪ್ಪದಲ್ಲಿ ಅದು ಈಗ ಮುಳುಗಡೆ ಆಗಿದೆ. ಈ ಶಬ್ದಕ್ಕೆ ಮಾರು ಹೋಗ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಕ್ಯಾಮ್ರಾಮನ್ ಆಗಿ ಈ ಕಡೆ ಕುತ್ಕೊಂಡಿದ್ರು ಕೂಡ ಎಷ್ಟು ಗರ್ಭಿರಿ ಆಗಿದೆ ಅಲ್ವಾ ನೋಡಿ. ಈ ಶಬ್ದ ಬರ್ಬೇಕು ಅದಕ್ಕೆ. ಹೇಗಿದೆ? ಫಸ್ಟ್ ಕ್ಲಾಸ್. ಹೌದಾ? ಸಿಹಿ ಎಲ್ಲ ಇದು ಕಾಂಬಿನೇಷನ್ ಹೇಗಿದೆ? ಫಸ್ಟ್ ಕ್ಲಾಸ್. ತುಪ್ಪ ಹಾಕಿದ್ರಂತೂ ಬಿಡಿ. ನೋಡಿ ಇದು ಆ ಒಂದು ಸಿಹಿ ತಿಂಡಿಯ ಕೊನೆಯ ಒಂದು ಸಂದರ್ಭ. ನಿಮಗೂ ಕೂಡ ಇಷ್ಟ ಆಗಿದ್ದಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಸಾಧ್ಯ ಆದರೆ ಕಳಿಸ್ಕೊಡ್ತಾರೆ ಒಂದು ಕ್ವಾಂಟಿಟಿಯಲ್ಲಿ ನೀವು ಹೇಳಿದ್ರೆ. ನಾನು ನಂಬರನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಸಾಧ್ಯ ಆದರೆ ನೀವು ಅವ್ರ ಮನೆಗೂ ಕೂಡ ಭೇಟಿ ನೀಡ್ಬೋದು ಅವರ ಒಂದು ಸಮಯವನ್ನು ಕೇಳಿಕೊಂಡು ಅವ್ರು ಮಾಡೋ ಒಂದು ಸಂದರ್ಭ ಇದ್ದರೆ.